ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕನ್ನಡ ನಾಡಿನ ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಸಾಧನೆಗಳು ಮತ್ತು ಕುಟುಂಬದ ಬಗ್ಗೆ ತಿಳಿತಿದ್ದೇವೆ. ಮಾತುಗಳಿಗೆ ಮೊದಲು ಬರಲಿ ಅವರ ಬಾಲ್ಯ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ರಾಮ. 1929 ಏಪ್ರಿಲ್ 24 ಗಂಗಾವತಿ ತಾಲೂಕಿನ ಗಾಯತ್ರಿ ಅವರಮ್ಮ ಮತ್ತು ಸಿಂಗನಲ್ಲೂರ ಕತ್ತಾರಪ್ಪನವರು ಮನೆಗೆ ಜನಿಸಿದರು. ಅವರ ಮೂಲ ಹೆಸರು ಸಿಂಗನಲ್ಲೂರ ಪುಟ್ಟಸ್ವಾಮಯ್ಯ ಮುತ್ತುರಾಜ್. ತಂದೆಯಾದ ಕಾತಾರಪ್ಪನು ಒಂದು ಕಾಲದಲ್ಲೊಂದು ಶಾಸ್ತ್ರಾಗ್ನಿ ಶೈಲಿಯ ಕಲಾವಿದನಾಗಿದ್ನು. ಈ ಪಿತೃವಂಶದ ಗಾಯಕ ಪ್ರತಿಭೆ ರಾಜ್ಕುಮಾರ್ ಅವರಿಗೆ ಬೇರೂರಿತು. 1954 ಬೇಡರ ಕಣ್ಣಪ್ಪ ಎಂಬ ಚಿತ್ರದಲ್ಲಿ ನಾಯಕನಾಗಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಇಂದಿಗೂ ನಮ್ಮ ಹೃದಯಗಳಲ್ಲಿ ಉಳಿದಿರುವ ಅವರ ಅಭಿಮಾನಿ ಎಲ್ಲರನ್ನೂ ತಟ್ಟಿತು. ಈ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಹೊಸದೊಡನೆ ಕ್ರಾಂತಿಗೆ ಕಾರಣವಾಯಿತು. ಈ ಚಿತ್ರದ ಯಶಸ್ಸು ರಾಜ್ಕುಮಾರ್ ಅವರನ್ನು ತಾರೆಯಂತೆ ಹೊಳೆಯುವಂತೆ ಮಾಡಿತು. ಆದ್ದರಿಂದ ಅವರು ಒಬ್ಬ ಅಸಾಮಾನ್ಯ ನಟ ಮಾತ್ರವಲ್ಲ, ಒಬ್ಬ ಸಾಂಸ್ಕೃತಿಕ ಪ್ರತಿನಿಧಿಯಾಗಿಯೂ ಬೆಳೆದರು. ಕಸ್ತೂರಿ ನಿವಾಸ, ಮಯೂರ, ಸಂತ ತುಕಾರಾಮ, ಅನುರಾಗ ಅರಳಿತು ಸೇರಿದಂತೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು. ಅವರು ತಮ್ಮ ಚಿತ್ರಗಳಲ್ಲಿ ಯಾವ ಪಾತ್ರ ಮಾಡಿದರೂ ಅದರಲ್ಲಿ ಜೀವ ತುಂಬಿದ ಹೀಗೆ ಅಭಿನಯಿಸುತ್ತಿದ್ದರು. ಈ ಕಾರಣಕ್ಕೆ ಅವರನ್ನು ನಟ ಸಾರ್ವಭೌಮ ಎಂದು ಕರೆದರು. ಅಭಿನಯದ ಜೊತೆಗೆ ರಾಜ್ಕುಮಾರ್ ಅವರು ಶ್ರೇಷ್ಠ ಗಾಯಕರು ಕೂಡ ಆಗಿದ್ದರು. ಅವರ ಗಾನವಲ್ಲಭ, ಹಳ್ಳಿಮೇಯಿ, ಪಂ, ಜ್ಞಾನಿಯಂತ ಮುದ್ದು, ನಾದಬ್ರಹ್ಮ ಎಂಬ ಹಿತಗೀತೆಗಳನ್ನು ಆಡಿದರು. ಅವರ ಆದಿ ಕನ್ನಡಿಗರಿಗೆ ಇಂದಿಗೂ ಮನೆಯಲ್ಲಿ ಘನತೆಯಿಂದ ಕೇಳುವಂತಿದೆ. ಅವರ ಶ್ರೇಷ್ಠ ಸಾಧನೆಗಳಿಗೆ ಇವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪದ್ಮಭೂಷಣ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಅನೇಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ವೈಯಕ್ತಿಕ ಜೀವನ ಕೂಡ ಬಹಳ ಪ್ರಭಾವಿ. 1953 ಅವರು ಪಾರ್ವತಮ್ಮ ಅವರನ್ನು ವಿವಾಹವಾದರು. ಇವರಿಬ್ಬರು 4 ಮಗ ಮತ್ತು ಓರ್ವ ಮಗಳನ್ನು ಹೊಂದಿದರು. ಅವರ ಹಿರಿಯ ಮಗ ಶಿವರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ನಟನಾಗಿ ಹೆಸರು ಮಾಡಿದರು. ಎರಡನೇ ಮಗ ರಾಘವೇಂದ್ರ ರಾಜ್ಕುಮಾರ್ ನಟನೆಯಾಗಿ ಕೂಡ ಇವರು ಚಿತ್ರರಂಗದಲ್ಲಿ ಉತ್ತಮ ನಟನಾಗಿ ಹೆಸರು ಮಾಡಿದರು. ಮತ್ತು ಮೂರನೆಯ ಮಗ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಎಂದು ಕರೆಯಲ್ಪಡುವ ಅತ್ಯಂತ ಜನಪ್ರಿಯ ನಟನಾಗಿದ್ದರು. ಅವರ ಮಗಳು ಲಕ್ಷ್ಮಿ ಕೌಟುಂಬಿಕ ಜೀವನದಲ್ಲಿ ಸುಖ ಸಂವಿಧಾನವಾಗಿದ್ದಾರೆ. 2006 ಇಡೀ ಕರ್ನಾಟಕ ದುಃಖಪಡುವಂಥ ಒಂದು ವರ್ಷವಾಗಿತ್ತು. ಯಾಕೆ ಅಂದರೆ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನು ಬಿಟ್ಟು ಅಗಲಿದರು. ಈ ಶ್ರೇಷ್ಠ ಕಲಾವಿದ ನಮ್ಮನ್ನು ತೊರೆದರು. ಆದರೆ ಅವರ ಕೊಡುಗೆಗಳು, ಇವರ ಸಾಧನೆಗಳು ಎಂದಿಗೂ ಮರೆಯಲಾಗದಂತಹವು. ಇಂದು ನಾವು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕನ್ನಡ ನಾಡು ಮತ್ತು ಕನ್ನಡಿಗರ ಸದಾ ಗೌರವಿಸುತ್ತೇವೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಸಾಧನೆಗಳು ಮತ್ತು ಕುಟುಂಬದ ಬಗ್ಗೆ ತೊಡಗಿಕೊಂಡ ಒಂದು ಸಣ್ಣ ಯಾನ. ನಿಮ್ಮಿಂದ ಪ್ರೀತಿಯಿಂದ ಇವರನ್ನು ನೆನೆಸಿಕೊಳ್ಳೋಣ. ಧನ್ಯವಾದಗಳು.